ಕುಮಟಾ ಪಟ್ಟಣದ ಹಳೆ ಮೀನು ಮಾರುಕಟ್ಟೆಯಲ್ಲಿ ತೆರವುಗೊಳಿಸಲಾದ ಇಂಟರ್ಲಾಕ್ ರಸ್ತೆಯ ಬ್ರಿಕ್ಸ್ಗಳನ್ನು ಪುನಃ ಅಳವಡಿಸುವ ಕಾರ್ಯ ನಡೆದಿದ್ದು, ಇದು ಕೆನರಾ ಪ್ಲಸ್ ವಾಹಿನಿಯ ಇಂಪ್ಯಾಕ್ಟ್ ರಿಪೋರ್ಟ್ ಆಗಿದೆ. ಕುಮಟಾದ ಮೀನು ಮಾರುಕಟ್ಟೆ ಬಳಿ ಪುರಸಭೆ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಇಂಟರ್ಲಾಕ್ ರಸ್ತೆಯನ್ನು ನಿರ್ಮಿಸಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ರಸ್ತೆಯಲ್ಲಿ ಅಳವಡಿಸಲಾದ ಇಂಟರ್ಲಾಕ್ ರಸ್ತೆಯ ಬ್ರಿಕ್ಸ್ಗಳನ್ನು ತೆರವುಗೊಳಿಸುವ ಮೂಲಕ ಇಂಟರ್ಲಾಕ್ ರಸ್ತೆಯನ್ನೇ ಹಾಳು ಮಾಡುತ್ತಿರುವ ಆರೋಪ ಕೇಳಿಬಂದಿತ್ತು. ಅಲ್ಲದೆ ಇಂಟರ್ಲಾಕ್ ರಸ್ತೆಯ ಬದಿಯಲ್ಲಿನ ಬ್ರಿಕ್ಸ್ಗಳನ್ನು ತೆರವುಗೊಳಿಸಿ ಗಟಾರ್ನಲ್ಲಿ ಸಂಗ್ರಹಿಸಿ ಇಡಲಾಗಿತ್ತು. ಅಲ್ಲದೆ ಇಂಟರ್ಲಾಕ್ಗಳನ್ನು ಗಟಾರಿನಲ್ಲಿ ಸಂಗ್ರಹಿಸಿಟ್ಟಿರುವುದರಿಂದ ಮಳೆಗಾಲದಲ್ಲಿ ಗಟಾರಿನಲ್ಲಿ ಹರಿಯುವ ಮಳೆ ನೀರು ರಸ್ತೆಯಲ್ಲಿ ಹರಿದು ಸಂಚಾರಕ್ಕೆ ತೀವ್ರ ಸಮಸ್ಯೆಯಾಗಲಿದೆ. ಹಾಗಾಗಿ ಪುರಸಭೆ ಅಧಿಕಾರಿಗಳು ಈ ಬಗ್ಗೆ ಪರಿಶೀಲನೆ ನಡೆಸಿ ಈ ಕೃತ್ಯ ಎಸಗಿದವರ್ಯಾರು ಎಂಬುದನ್ನು ಸ್ಥಳೀಯರ ಮೂಲಕ ಪತ್ತೆ ಹಚ್ಚಿ ಅಂತವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಮೇ 16ರಂದು ಜಿಲ್ಲೆಯ ಹೆಮ್ಮೆಯ ಕೆನರಾ ಪ್ಲಸ್ ವಾಹಿನಿಯಲ್ಲಿ ಸುದ್ದಿ ಬಿತ್ತರಿಸಲಾಗಿತ್ತು. ಈ ವರದಿಗೆ ಸ್ಪಂದಿಸಿದ ಪುರಸಭೆ ಅಧಿಕಾರಿಗಳು ತೆರವುಗೊಳಿಸಿದ ಇಂಟರ್ಲಾಕ್ಗಳನ್ನು ಪುನಃ ರಸ್ತೆಗೆ ಅಳವಡಿಸಿದ್ದಾರೆ. ಇದು ಕೆನರಾ ಪ್ಲಸ್ ವಾಹಿನಿಯ ಇಂಪ್ಯಾಕ್ಟ್ ವರದಿಯಾಗಿದೆ. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ.